ಮಾಮ ಅವರಿಗೆ ಧನ್ಯವಾದಗಳು. ಇವರು ನಮ್ಮ ಬ್ರದರ್ ಇಲ್ಲ ಉಷಾ ಜನಾರ್ದನ್ ಅಂತ. ಇವರು ಧರ್ಮಸ್ಥಳ ಸಿರಿ ಇದರಲ್ಲಿ MD ಆಗಿದ್ದಾರೆ. ನಿಮ್ಮ ಬಗ್ಗೆ ಸ್ವಲ್ಪ ಅವರಿಗೆ ತಿಳಿಸ್ಬೇಕಾಗಿ. ನಮಸ್ಕಾರ. ನೀವು ನನ್ನನ್ನು ಇಂಟರ್ವ್ಯೂ ಮಾಡಕ್ಕೆ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಮಾಮ. ನನ್ನ ಪಕ್ಕದಲ್ಲಿ ನನ್ನ ಬ್ರದರ್ ಇಲ್ಲ ಶ್ರೀನಾಥ್ ಅವರಿದ್ದಾರೆ, ಇನ್ನೊಬ್ಬರು ಬ್ರದರ್ ಇಲ್ಲ ರಂಗರಾಜ್ ಅವರಿದ್ದಾರೆ. ನಮ್ಮ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಇವತ್ತು ಉಗನೆಯ ರಥಸಪ್ತಮಿ ದಿವಸ ಇಲ್ಲಾಗ್ತಕ್ಕಂಥ ಒಂದು ಶ್ರೀ ವಿಷ್ಣು ಒಂದು ಅವತಾರವಾದಂತಹ ವೆಂಕಟೇಶ್ವರನ ರಥೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಪರಿಚಯ ಆಯಿತು, ಭಾಳ ಸಂತೋಷ ಆಯಿತು. ನಾನು ಮೂಲತಃ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಕೊರಟೀಕೆರೆಯ ನಾರಾಯಣಯ್ಯಂಗಾರ್ ಮತ್ತು ಸೀತಮ್ಮನ ಪುತ್ರ. ನಾನು ಬಹಳ ಬಡತನದಿಂದ ಮೇಲೆ ಬಂದು ಓದಿ ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 1 ವರ್ಷ PhD ಆಗಿತ್ತು. ಆದರೆ ಹಣದ ಅಭಾವದಿಂದ ಅದನ್ನು ಮುಗಿಸಲಾಗದೆ ಸಿಂಡಿಕೇಟ್ ಬ್ಯಾಂಕಿನ ಕೃಷಿ ಅಧಿಕಾರಿಯಾಗಿ ಸೇರಿಕೊಂಡು ಅಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಅಲ್ಲಿಂದ ರೂಟ್ ಸೆಟ್ ಅನ್ನೋ ಒಂದು ಸಂಸ್ಥೆಗೆ ಡೈರೆಕ್ಟರ್ ಆಗಿ ಉಡುಪಿಗೆ ಹೋದೆ. ಆ ರೂಟ್ ಸೆಟ್ ಅನ್ನೋದು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ವೀರೇಂದ್ರ ಹೆಗ್ಡೆ ಅವರ SDM ಇನ್ಸ್ಟಿಟ್ಯೂಟ್ನ 3 ಜನ ಸೇರಿ ನಡೆಸ್ತಕ್ಕಂಥ ಒಂದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉಚಿತವಾಗಿ ತರಬೇತಿ ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿತ್ತು. ನನಗೆ ಅದರಲ್ಲಿ ಭಾಳ ಒಲವು ಶುರುವಾಯಿತು. ಅದಾದ ನಂತರ 2007ರಲ್ಲಿ ಅದೇ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಸೇರಿಕೊಂಡೆ. ಆವಾಗ ವೀರೇಂದ್ರ ಹೆಗ್ಡೆ ಅವರ ನಿಕಟ ಸಂಪರ್ಕ ಬಂತು. ಆವಾಗ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡಿದ್ವಿ, ಭಾಳ ದೊಡ್ಡ ಕಾರ್ಯಕ್ರಮ ಅದು. ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಬಂದು ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ರೂಟ್ ಸೆಟ್ ಮಾದರಿಯ ಸಂಸ್ಥೆಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟರು. ಅದಕ್ಕೆ ಒಪ್ಪಿಕೊಂಡು ಹೆಗ್ಡೆಯವರು ನನ್ನನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಗೆ ನ್ಯಾಷನಲ್ ಡೈರೆಕ್ಟರ್ ಆಗಿ ರೆಕ್ರೂಟ್ ಮಾಡಿದ್ರು. 20 ಸಂಸ್ಥೆಗಳಿದ್ದನ್ನು ನಾನು 2019ರಲ್ಲಿ ಬಿಡುವಾಗ 580 ಸಂಸ್ಥೆಗಳನ್ನ ಪ್ರತಿ ಜಿಲ್ಲೆಯಲ್ಲೂ ಮಾಡಿ ನಾನು ನಿವೃತ್ತಿ ಪಡೆದು ಹೆಗ್ಡೆ ಅವ್ರ ಮತ್ತೆ ಬಂದಾಗ ಅವರು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂತ ಅವ್ರದ್ದು ಒಂದು ಕಂಪನಿ ಇದೆ. ಈ ಹೆಣ್ಣು ಮಕ್ಕಳು ಉತ್ಪನ್ನ ಮಾಡ್ತಕ್ಕಂಥ ವಿವಿಧ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಆ ಸಂಸ್ಥೆಯನ್ನು 2004ರಲ್ಲಿ ಓಪನ್ ಮಾಡಿದರು. ಕಾರಣಾಂತರಗಳಿಂದ ಅದು ಸ್ವಲ್ಪ ನಷ್ಟದಲ್ಲಿತ್ತು. ಆ ನಷ್ಟದ ಒಂದು ಕಂಪನಿಯನ್ನು ನನಗೆ ಕೊಟ್ಟರು, ಇದನ್ನು ನಡೆಸಿ ಅಂತ. ಅದೇ ದುರಾದೃಷ್ಟವಶಾತ್ 2020-21 ಕರೋನಾ ಬಂತು, ಮತ್ತೆ ಲಾಸ್ ಕಂಟಿನ್ಯೂ ಆಗಿತ್ತು. 22ರಲ್ಲಿ ಸಣ್ಣದಾದ ಒಂದು ಕೋಟಿ ಪ್ರಾಫಿಟ್ ಬಂತು. ಆ 1 ಕೋಟಿ ಪ್ರಾಫಿಟ್ ನೋಡಿಕೊಂಡು ಸಂಸ್ಥೆಯಲ್ಲಿ ಲಾಭ ಬರುತ್ತೆ, ಇದನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಬೋದು ಅಂತ ಹೇಳಿ ಆವಾಗಿಂದ ಶುರುವಾಯಿತು ಚಿಂತನ ಮಂಥನ ಎಲ್ಲ ಶುರುವಾಯಿತು. ಆಗ 7 ಎಕರೆ ಜಾಗ ತೊಗೊಂಡು ಬೆಳ್ತಂಗಡಿಯಲ್ಲಿ ಅದರಲ್ಲಿ 1.5 ಲಕ್ಷ ಸ್ಕ್ವೇರ್ ಫೀಟಿನ ಒಂದು ಭವ್ಯವಾದ ಕಟ್ಟಡವನ್ನು ಎಲ್ಲ ಉತ್ಪಾದನಾ ಘಟಕಗಳು ಒಂದೇ ಸೂರಿನಡಿ ಬರಬೇಕು ಅಂತ ಹೇಳಿ ಅದರಲ್ಲಿ ಸುಮಾರು ಒಂದು 65 ಕೋಟಿಯ ಬಿಲ್ಡಿಂಗು, ಒಂದು 35 ಕೋಟಿಯ ಮಿಷಿನರಿ ಹಾಕಿ ಸುಮಾರು 100 ಕೋಟಿಯ ಒಂದು ಪ್ರಾಜೆಕ್ಟನ್ನು ಬೆಳ್ತಂಗಡಿಯಲ್ಲಿ ಶುರು ಮಾಡಿದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರು. ಅದರಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಕೆಲಸ ಮಾಡ್ತಿದ್ದಾರೆ. ಅವರು ಸೆಲ್ಫ್ ಹೆಲ್ಪ್ ಗ್ರೂಪಿನ ಮೆಂಬರ್ಸ್ಗಳು, ಬಡತನದಲ್ಲಿರತಕ್ಕಂಥವರು. ಇದು ಮಹಿಳಾ ಸಬಲೀಕರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಅವರಿಗೆ ಬಹಳ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿ ಅಲ್ಲಿ ಒಂದು ಕೆಲಸ ಮಾಡುವಾಗ ಒಂದು ಹುಮ್ಮಸ್ಸಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ MD ಆಗಿ ನಾನೀಗ ಕೆಲಸ ಮಾಡ್ತಿದ್ದೇನೆ ಅಲ್ಲಿ. ಅವರು ಇಲ್ಲಿ ನಾವು ಟೆಕ್ಸ್ಟೈಲ್ ಇದೆ, ಉಪ್ಪಿನಕಾಯಿ ಘಟಕ ಇದೆ, ಅಗರಬತ್ತಿ ಘಟಕಗಳಿದೆ, ಫಿನಾಯಿಲ್ ಇದೆ, ಕ್ಲೀನಿಂಗ್ ಏಜೆಂಟ್ಸ್ಗಳು ಬೇರೆ ಬೇರೆ ಥರದ ಕ್ಲೀನಿಂಗ್ ಏಜೆಂಟ್ಸ್ಗಳು ಮಾಡ್ತೀವಿ, ಚಿಕ್ಕಿ ಸಾಂಬಾರು ಪದಾರ್ಥಗಳು, ಆಮೇಲೆ ಸೇವರೀಸ್ಗಳನ್ನು ಮಾಡ್ತೀವಿ, ಎಣ್ಣೆ ತೆಂಗಿನ ಎಣ್ಣೆ ಮತ್ತು ದೀಪದ ಎಣ್ಣೆಗಳನ್ನು ಮಾಡ್ತಕ್ಕಂಥ ಘಟಕಗಳಿದೆ. ಆ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಸುಮಾರು 40 ಕೋಟಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು 100 ಕೋಟಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಆಸೆ ಇದೆ. ವೀರೇಂದ್ರ ಹೆಗ್ಡೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಮೇಲೆ ಅವರ ಪರ್ಸನಲ್ ಸೆಕ್ರೆಟರಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅವ್ರ ಜೊತೆ ಪಾರ್ಲಿಮೆಂಟ್ಗೆ ಹೋಗಿ ಬಂದು ಮಾಡ್ತಕ್ಕಂಥ ಒಂದು ಕೆಲಸವೂ ಇದೆ. ಅದೇ ರೀತಿ ಕೊಡಗು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ. ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸೆಟ್ಟಿನ ಬೋರ್ಡ್ ಮೆಂಬರ್ ಆಗಿದ್ದೇನೆ. ಈ ರೀತಿ ಒಂದು ಸೇವೆ ಮಾಡೋದಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಒಂದು ಅವಕಾಶ ಮಾಡಿಕೊಂಡಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಆದಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ.
ಇದರಲ್ಲಿ ಎಲ್ಲರ ಸಹಕಾರ ಇದೆ. ನನ್ನ ಪತ್ನಿ ಉಷಾ ಜನಾರ್ದನ್ನು, ನನ್ನ ಮಕ್ಕಳು, ನನ್ನ ಕುಟುಂಬದ ಎಲ್ಲ ಸದಸ್ಯರು ಎಲ್ಲರೂ ನನಗೆ ಸಹಾಯ ಮಾಡೋದ್ರಿಂದ ನಾನು ಈ ಒಂದು ಕೆಲಸಗಳನ್ನು ಭಾಳ ಖುಷಿಯಾಗಿ ಲವಲವಿಕೆಯಿಂದ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಒಪ್ಪುವಂತೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನೀವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಇದು ಒಂದು ಅವಕಾಶ ಅಂತ ಅಂದ್ಕೊಂಡು ಮತ್ತು ಈ ದೇವರ ಕಾರ್ಯಗಳು ಆಮೇಲೆ ಸಂಸ್ಥೆಯ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ನಿಮ್ಮಂಥವರ ಪ್ರೋತ್ಸಾಹದಿಂದ ನಮ್ಗೆ ಇನ್ನೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಳ್ತಾರೆ. ಮಾಮ ಅವರಿಗೆ ನಮಸ್ಕಾರ. ನಾವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮದಿಂದ ಮಾತಾಡ್ತಾ ಇದ್ದೇವೆ. ರಂಗರಾಜನ್ ಹುಬ್ಬಳ್ಳಿಯಲ್ಲಿ ಬೇಕರಿ ಇಟ್ಟು ಭಾರಿ ಪ್ರಸಿದ್ಧಿಯಾಗಿದ್ದಾರೆ. ಅವರು ನಮಗೆ ಆತ್ಮೀಯ ಮಿತ್ರರು. ಅವರು ಧರ್ಮಸ್ಥಳದಲ್ಲಿ ಮಾಡ್ತಕ್ಕಂಥ ಜನಾರ್ದನ್ ಅವರ ಸೇವೆಯನ್ನು ವಿಚಾರವಾಗಿ ಹೇಳಿದಾಗ ನಮಗೆ, ನಮ್ಮ ಪ್ರಿಯ ವೀಕ್ಷಕರಿಗೆ ಇದು ಒಂದು ನಮ್ಮ ವೈಷ್ಣವ ಬಾಂಧವರಲ್ಲಿ ಎಲ್ಲರಿಗೂ ತಿಳಿಯಲಿ, ಎಲ್ಲರೂ ಇವರ ರೀತಿ ಮೇಲಕ್ಕೆ ಬಂದು ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಎಂಬ ಆಸೆಯಿಂದ ಈ ವಿಡಿಯೋವನ್ನು ಮಾಡಿದ್ದೇವೆ. ನೀವು ಮಾಡಿದಂತಹ ಸೇವೆಯನ್ನು ನಮಗೆ ಫೇಸ್ಬುಕ್ಕಿನಲ್ಲಿ ಕೆಲವು ಟೈಮ್ಗಳಲ್ಲಿ ನಾವು ನಿಮ್ಮ ಪತ್ನಿಯವರ ಜೊತೆ ವೀರೇಂದ್ರ ಹೆಗಡೆಯವರ ಜೊತೆ ಇದ್ದಿದ್ದನ್ನು ನಾವು ಸಹ ನೋಡಿದ್ದಕ್ಕೆ ನಮಗೆ ಆನಂದವಾಗಿ ಈ ಕಾರ್ಯಕ್ರಮವನ್ನು ಒಂದು 2 ನಿಮಿಷಗಳ ಕಾಲ ನಿಮ್ಮ ಮನದಾಳದ ಮಾತನ್ನು ಯೂಟ್ಯೂಬ್ ಮಾಮ ಹುಲಿಕಲ್ನಲ್ಲಿ ಹಾಕಲೇಬೇಕು ಎಂಬ ಇಚ್ಛೆಯಿಂದ ನಾವು ಹಾಕುತ್ತಾ ಇದ್ದೇವೆ. ಧನ್ಯವಾದಗಳು ಮಾಮ.